ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನಾನು ಮೊದಲೇ ಅಪ್ಡೇಟ್ ಮಾಡಿದ್ದೆ. ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಏನಿದೆ, ನಿಮ್ಮ ಮಗಳ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ನಿಮ್ಮ ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ಹೋಗಿ ವಿಚಾರಿಸಿ ಒಂದು 1,00,000 ರು ಹಣ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ಸೊ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವರ ಖಾತೆಗೆ 1,00,000 ರು ಹಣವೇನಿದೆ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಹಣವೇನಿದೆ 2006-07ರಲ್ಲಿ ನಮ್ಮ ಮಾಜಿ CM BS ಯಡಿಯೂರಪ್ಪರವರು ಈ ಒಂದು ಯೋಜನೆ ತಂದಿದ್ದರು. ಹಾಗೆ ಅವರು ಆ ಒಂದು ಇಯರಲ್ಲಿ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಿದ್ದೀರೋ, ಈ ಒಂದು ಭಾಗ್ಯಲಕ್ಷ್ಮಿ ನಿಮ್ಮ ಮಗಳು ಹುಟ್ಟಿದಾಗ ಈ ಒಂದು ಅಪ್ಲಿಕೇಶನ್ ಹಾಕ್ತೀರಲ್ವಾ, ಸೊ ಹಾಕಿದ್ದೀರೋ ಅದಕ್ಕೆ 18 ವರ್ಷ ಪೂರ್ಣಗೊಂಡಿದೆ. ಹಾಗೆಯೇ ಆ ಒಂದು ಪೀರಿಯಡ್ ಏನಿದೆ, ಮೆಚುರಿಟಿ ಪೀರಿಯಡ್ ಏನಿದೆ ಅದು ಮೆಚುರಿಟಿಗೊಂಡಿದೆ. ಹಾಗೆ ಆ ಒಂದು ಹಣ ನಿಮ್ಮ ಖಾತೆಗೆ ಬರಲಿದೆ, ಹಾಗೆ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ BS ಯಡಿಯೂರಪ್ಪ CM ಆಗಿದ್ದಾಗ ಜಾರಿಗೆ ತಂದಿದ್ದ ಈ ಒಂದು ಯೋಜನೆ ಈಗಾಗಲೇ ಮೆಚುರಿಟಿ ಹೊಂದಿದೆ. ಸೊ ನಿಮ್ಮ ಒಂದು ಹಣವೇನಿದೆ, ನಿಮ್ಮ ಮಗಳಿಗೆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ರೆ ನಿಮಗೆ ಈ ಒಂದು 1,00,000 ರು ಜಮೆ ಆಗಲಿದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ಬಗ್ಗೆ 1,00,000 ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, BS ಯಡಿಯೂರಪ್ಪ CM ಆಗಿದ್ದಾಗ ಜಾರಿಗೆ ತಂದಿದೆ ಯೋಜನೆ ಇದು. ಸೊ 18 ವರ್ಷ ಪೂರ್ಣಗೊಂಡ ಭಾಗ್ಯಲಕ್ಷ್ಮಿ ಬಾಂಡ್ ಹಣವೇನಿದೆ ಈಗಾಗಲೇ ಇದು ಪೂರ್ಣಗೊಂಡಿದೆ. ಸೊ ನಿಮ್ಮ ಖಾತೆಗೆ ಈ ಒಂದು ಹಣ ಬರಲಿದೆ. ಸೊ BS ಯಡಿಯೂರಪ್ಪ ಅವರು CM ಆಗಿದ್ದಾಗ ಜಾರಿಗೆ ತಂದಿದ್ದ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗೆ ಈಗ 18 ವರ್ಷ ತುಂಬಿದ್ದು ಫಲಾನುಭವಿಗಳಿಗೆ ಮೊತ್ತ ಮಂಜೂರಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೇಳಿದೆ. ಸೊ ರಾಜ್ಯ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಭಾಗ್ಯಲಕ್ಷ್ಮಿ ಯೋಜನೆಯಡಿ 2006-07ನೇ ಸಾಲಿನಲ್ಲಿ ನೋಂದಣಿಯಾಗಿತ್ತು. ಸೊ ಈ ಒಂದು ಫಲಾನುಭವಿಗಳಿಗೆ 18 ವರ್ಷ ಪೂರ್ಣಗೊಂಡಿರುವುದರಿಂದ LICಯಿಂದ ಪರಿಪಕ್ವ ಮೊತ್ತ ಏನಿದೆ ಇದು ಮಂಜೂರಾಗಿದೆ. ಸೊ ಒಟ್ಟು 1,00,000 ರೂಪಾಯಿ ಫಲಾನುಭವಿಗಳಿಗೆ ಸಿಗಲಿದೆ. ರಾಜ್ಯದಲ್ಲಿ ಒಟ್ಟು 34.50 ಲಕ್ಷ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಹೆಣ್ಣು ಮಕ್ಕಳ ಉನ್ನತ ವ್ಯಾಸಂಗ ಸೇರಿದಂತೆ ಇತರೆ ಕಾರ್ಯಗಳಿಗೆ ಈ ಹಣ ನೆರವಾಗುವ ಉದ್ದೇಶದಿಂದ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ಮಾಡಲಾಗಿತ್ತು. ಹಾಗಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಕೂಡ ಒಂದು ಭಾಗಿಯಾಗಿದ್ದೀರಾ, ನೀವು ಕೂಡ ಒಂದು ಏನಿದೆ ಆ ಒಂದು ಭಾಗ್ಯಲಕ್ಷ್ಮಿ ಅಪ್ಲಿಕೇಶನ್ನ ಹಾಕಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಕೂಡ ಹೋಗಿ ಈ ಒಂದು ಮೆಚುರಿಟಿ ಪೀರಿಯಡ್ ಆದಂಥ 1,00,000 ರೂಪಾಯಿಯನ್ನು ನಿಮ್ಮ ಖಾತೆಯಿಂದ ನಿಮಗೆ ಡ್ರಾ ಮಾಡ್ಕೋಬೋದು. ಹಾಗಿದ್ರೆ ಈ ಒಂದು ಇದರಿಂದ ಈ ಒಂದು ಯೋಜನೆಯಿಂದ ನಿಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಭಾಗಿಯಾಗಿದ್ದೀರಾ ಅಂದರೆ ಆ ಒಂದು 2006-2007 2006-07ರಲ್ಲಿ ಯಾರೆಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದಿರೋ ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಮಗಳಿನ ಫ್ಯೂಚರ್ಗೋಸ್ಕರ, ಮಗಳಿಗೋಸ್ಕರ ಅವಳೊಂದು ಫ್ಯೂಚರ್, ಅವಳೊಂದು ಮುದ್ದಿನ ವಿದ್ಯಾಭ್ಯಾಸಕ್ಕೋಸ್ಕರ ನೀವೊಂದು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಅವತ್ತು ಮಾಡಿಸಿದ್ದೀರಾ ಅಂದರೆ ನಿಮಗೆ ಒಳ್ಳೆಯ ಒಂದು ಸಿಹಿ ಸುದ್ದಿದೆ ಅಂತಲೇ ಹೇಳ್ಬೋದು ವೀಕ್ಷಕರು. ತುಂಬ ಜನ ಅವತ್ತು ಮಾಡಿಸಿಲ್ಲ, ಯಾಕೆ ಇದೆಲ್ಲ ಸಿಗುತ್ತಾ ಅನ್ನೋ 18 ವರ್ಷದ ಬಳಿಕ ಸಿಗುತ್ತಾ ಇಲ್ವಾ ಅಂತಲ್ಲ, ಆದರೆ ಖಂಡಿತವಾಗಿಯೂ ಸಿಗ್ತಾ ಇದೆ ಇವಾಗ ಅಂದರೆ ನಿಮಗೆ ತುಂಬ ಖುಷಿಯಾಗ್ಬೋದು. ಇನ್ನು ಯಾರೆಲ್ಲ ಮಾಡಿಸಿಲ್ಲೋ ಅವರಿಗೆ ತುಂಬಾ ಬೇಜಾರು ಕೂಡ ಆಗ್ಬೋದು. ಹಾಗಿದ್ರೆ 1,00,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೆ 34.50 ಒಂದು ಜನರು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದರು. ಸೊ ಅವ್ರಿಗೂ ಕೂಡ ಈ ಒಂದು ಅಮೌಂಟ್ 1,00,000 ರೂಪಾಯಿ ತಲಾ ಸಿಗಲಿದೆ ವೀಕ್ಷಕರೇ. ಹಾಗಿದ್ರೆ ನೀವು ಮಾಡಿಸಿದರೆ ಖಂಡಿತವಾಗಿಯೂ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ, ಹಾಗೆ ಆ ಒಂದು ಹಣ ಬಂದಿದ್ರೆ ಪಡ್ಕೊಂಡು ನಿಮ್ಮ ಮಗಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಬಳಸಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಓದಿಸಿ ಹೆಣ್ಮಕ್ಳನ್ನ ಯಾವುದೇ ರೀತಿಯಲ್ಲಿ ಅವರ ಒಂದು ಓದುವಿಕೆಯನ್ನು ನಿಲ್ಲಿಸಬೇಡಿ, ತುಂಬ ಹುಷಾರಿರ್ತಾರೆ. ಸೊ ಓದಿಸಿ ಅವಳನ್ನ ಒಂದು ಜಾಬಲ್ಲಿ ನಿಲ್ಲಿಸಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಿದ್ರೆ ವೀಕ್ಷಕರೇ, ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಇದ್ರ ಬಗ್ಗೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ನಿಮಗೆ ಕೇಳ್ಕೋಬೋದು ಅಂತ ಕೂಡ ಹೇಳ್ತಾ ಫೀಲ್ ಫ್ರೀ ಟು ಕಮೆಂಟ್ ಅಂತ ಕೂಡ ಹೇಳ್ತಾ ಇದ್ದೇನೆ. ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ, ನನಗೆ ಟೈಮ್ ಸಿಕ್ಕಿದಾಗ ಖಂಡಿತವಾಗಿಯೂ ನಿಮಗೆಲ್ರಿಗೂ ಕೂಡ ರಿಪ್ಲೈ ಮಾಡ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇನ್ನೆಲ್ಲಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗಿಯೂ ಪ್ಲೀಸ್ ಕಮೆಂಟ್ ಬಿಲ್ಲೋ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ, ಇಟ್ಸ್ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.